ನಮಸ್ಕಾರ ಸ್ನೇಹಿತರೆ. ಇತ್ತೀಚಿನ ದಿನಗಳಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಸಂಬಂಧಗಳ ಬಗ್ಗೆ ಮತ್ತೊಮ್ಮೆ ಗಂಭೀರ ಚರ್ಚೆಗೆ ಕಾರಣವಾದ ಒಂದು ವಿಷಯ ದೇಶದ ರಾಜಕೀಯ ವಲಯದಲ್ಲಿ ಮಾತ್ರವಲ್ಲದೆ ಸಾಮಾನ್ಯ ಜನರಲ್ಲೂ ಹೆಚ್ಚಿನ ಗಮನ ಸೆಳೆದಿದೆ. ಬಾಂಗ್ಲಾದೇಶದಿಂದ ಉತ್ತರ-ಪೂರ್ವ ಭಾರತದ ಸಂಪರ್ಕವನ್ನು ಕಡಿದುಹಾಕುವ ರೀತಿಯ ಬೆದರಿಕೆಗಳ ಮಾತುಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಆಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರು ತೀವ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಹೇಳಿಕೆ ಕೇವಲ ಒಂದು ರಾಜ್ಯದ ಮುಖ್ಯಮಂತ್ರಿಯ ಅಭಿಪ್ರಾಯವಲ್ಲ, ಬದಲಾಗಿ ದೇಶದ ಭೌಗೋಳಿಕ ಏಕತೆ, ರಾಷ್ಟ್ರೀಯ ಭದ್ರತೆ ಮತ್ತು ಪಕ್ಕದ ರಾಷ್ಟ್ರಗಳೊಂದಿಗೆ ಭಾರತದ ನಿಲುವನ್ನು ಸ್ಪಷ್ಟಪಡಿಸುವ ಗಟ್ಟಿಯಾದ ಸಂದೇಶವಾಗಿದೆ. ಭಾರತ ಎಂಬುದು ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಬೃಹತ್ ರಾಷ್ಟ್ರ. ಇಲ್ಲಿ ಪ್ರತಿಯೊಂದು ಪ್ರದೇಶಕ್ಕೂ ತನ್ನದೇ ಆದ ಸಂಸ್ಕೃತಿ, ಭಾಷೆ ಮತ್ತು ವೈಶಿಷ್ಟ್ಯವಿದ್ದರೂ ಎಲ್ಲರೂ ಒಂದೇ ಸಂವಿಧಾನದಡಿ ಒಂದೇ ರಾಷ್ಟ್ರದ ಭಾಗವಾಗಿದ್ದಾರೆ. ಉತ್ತರ-ಪೂರ್ವ ಭಾರತವು ಅದರಲ್ಲಿ ಅವಿಭಾಜ್ಯ ಅಂಗವಾಗಿದೆ. ಆದರೆ ಈ ಭಾಗದ ಭೌಗೋಳಿಕ ಸ್ಥಿತಿ ವಿಶೇಷವಾಗಿದ್ದು, ಭಾರತಕ್ಕೆ ಸಂಪರ್ಕ ಕಲ್ಪಿಸುವ ಸಿಲಿಗುರಿ ಕಾರಿಡಾರ್ ಎಂಬ ಕಿರಿದಾದ ಮಾರ್ಗದ ಮೂಲಕವೇ ಮುಖ್ಯ ಭಾಗದೊಂದಿಗೆ ಸಂಪರ್ಕ ಹೊಂದಿದೆ. ಇದೇ ವಿಷಯವನ್ನು ಗುರಿಯಾಗಿಸಿಕೊಂಡು ಕೆಲವರು ಪ್ರಚೋದನಾಕಾರಿ ಹೇಳಿಕೆಗಳನ್ನು ನೀಡುತ್ತಿರುವುದು ಅತ್ಯಂತ ಆತಂಕಕಾರಿ ಸಂಗತಿಯಾಗಿದೆ. ಆಸಾಂ ಮುಖ್ಯಮಂತ್ರಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಇಂತಹ ಬೆದರಿಕೆಗಳನ್ನು ಯಾವುದೇ ಕಾರಣಕ್ಕೂ ಸಹಿಸಲಾಗುವುದಿಲ್ಲ. ಉತ್ತರ-ಪೂರ್ವ ಭಾರತವನ್ನು ಭಾರತದಿಂದ ಬೇರ್ಪಡಿಸುವ ಮಾತುಗಳು ಕೇವಲ ರಾಜಕೀಯ ಪ್ರಚೋದನೆಯಲ್ಲ, ಅದು ದೇಶದ ಸಾರ್ವಭೌಮತ್ವದ ಮೇಲೆ ನೇರ ದಾಳಿ ಮಾಡಿದಂತೆ. ಅವರು ಹೇಳುವಂತೆ ಭಾರತ ಇಂದು ದುರ್ಬಲ ರಾಷ್ಟ್ರವಲ್ಲ. ಆರ್ಥಿಕವಾಗಿ, ಸೇನಾಶಕ್ತಿಯಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಬಲಿಷ್ಠವಾಗಿದೆ. ಇಂತಹ ದೇಶದ ಭೌಗೋಳಿಕ ಏಕತೆಯನ್ನು ಪ್ರಶ್ನಿಸುವ ಧೈರ್ಯ ಯಾರಿಗೂ ಇರಬಾರದು. ಬಾಂಗ್ಲಾದೇಶದ ಕೆಲವು ವಲಯಗಳಿಂದ ಬಂದಿರುವ ಈ ರೀತಿಯ ಮಾತುಗಳು ಎರಡೂ ರಾಷ್ಟ್ರಗಳ ನಡುವಿನ ಸ್ನೇಹಪೂರ್ಣ ಸಂಬಂಧಗಳಿಗೆ ಧಕ್ಕೆಯಾಗುವಂತಿವೆ. ಇಲ್ಲಿ ಬಾಂಗ್ಲಾದೇಶಕ್ಕೆ ಒಂದು ವಿಷಯವನ್ನು ನೇರವಾಗಿ ಹೇಳಲೇಬೇಕು. ಭಾರತ ಶಾಂತಿಯನ್ನು ಆಯ್ಕೆ ಮಾಡಿಕೊಂಡಿದೆ ಎಂದರೆ ಅದನ್ನು ದುರ್ಬಲತೆ ಎಂದು ಅರ್ಥೈಸಿಕೊಳ್ಳುವ ತಪ್ಪು ಮಾಡಬಾರದು. ಶಾಂತಿ ಭಾರತದ ಸಂಸ್ಕೃತಿ. ಆದರೆ ಭದ್ರತೆ ಬಂದಾಗ ಭಾರತ ಹಿಂದೆ ಸರಿಯುವ ರಾಷ್ಟ್ರವಲ್ಲ. ಉತ್ತರ-ಪೂರ್ವವನ್ನು ಕಡಿದುಹಾಕುತ್ತೇವೆ ಎನ್ನುವ ಮಾತುಗಳು ವಾಸ್ತವವನ್ನು ಅರಿಯದವರ ಅಹಂಕಾರದ ಪ್ರತಿಬಿಂಬ ಮಾತ್ರ. ಇತಿಹಾಸವನ್ನು ಒಮ್ಮೆ ತಿರುಗಿ ನೋಡಿದರೆ ಸಾಕು, ಬಾಂಗ್ಲಾದೇಶ ಎಂಬ ರಾಷ್ಟ್ರದ ಹುಟ್ಟಿಗೆ ಭಾರತ ಕೊಟ್ಟ ತ್ಯಾಗ ಮತ್ತು ಬೆಂಬಲ ಎಷ್ಟು ದೊಡ್ಡದು ಎಂಬುದು ಸ್ಪಷ್ಟವಾಗುತ್ತದೆ. ಆ ಸತ್ಯವನ್ನು ಮರೆತು ಭಾರತದ ಭೂಭಾಗದ ಬಗ್ಗೆ ಮಾತನಾಡುವುದು ಕೃತಜ್ಞತೆಯ ಗರಿಷ್ಠ ರೂಪ. ಸ್ನೇಹ ಬೇಕಾದರೆ ಗೌರವ ಕಲಿಯಬೇಕು, ಸಹಕಾರ ಬೇಕಾದರೆ ಮಿತಿಯನ್ನು ಅರಿಯಬೇಕು. ಉತ್ತರ-ಪೂರ್ವ ಭಾರತದ 7 ಸಹೋದರಿ ರಾಜ್ಯಗಳು ಎಂದರೆ ಕೇವಲ ಭೌಗೋಳಿಕ ಪ್ರದೇಶವಲ್ಲ, ಅದು ಲಕ್ಷಾಂತರ ಭಾರತೀಯರ ಮನೆ, ಅವರ ಬದುಕು, ಅವರ ಭವಿಷ್ಯ. ಆ ಪ್ರದೇಶದ ಜನರು ಭಾರತದ ಮುಖ್ಯ ಭಾಗದ ಜನರಷ್ಟೇ ದೇಶಪ್ರೇಮಿಗಳು. ಅವರನ್ನು ಹೊರಗಿನವರಂತೆ ಚಿತ್ರಿಸುವ ಯಾವುದೇ ಪ್ರಯತ್ನ ದೇಶದ ಏಕತೆಗೆ ಅಪಾಯಕಾರಿಯಾಗಿದೆ. ಹಿಮಂತ ಬಿಸ್ವಾ ಶರ್ಮಾ ಅವರು ಹೇಳುವಂತೆ, ಬಾಂಗ್ಲಾದೇಶ ತನ್ನ ಆಂತರಿಕ ಸಮಸ್ಯೆಗಳ ಮೇಲೆ ಗಮನಹರಿಸುವುದೇ ಒಳಿತು. ಭಾರತದ ಭೂಭಾಗದ ಬಗ್ಗೆ ಮಾತನಾಡುವ ಹಕ್ಕು ಯಾರಿಗೂ ಇಲ್ಲ. ಇಂತಹ ಹೇಳಿಕೆಗಳು ಮುಂದುವರೆದರೆ ಭಾರತ ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳುತ್ತದೆ ಎಂಬ ಎಚ್ಚರಿಕೆಯನ್ನು ಅವರು ನೀಡಿದ್ದಾರೆ. ಇದು ಕೇವಲ ಮಾತಿನ ಎಚ್ಚರಿಕೆಯಲ್ಲ, ರಾಷ್ಟ್ರದ ಭದ್ರತೆ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ ಎಂಬ ಸ್ಪಷ್ಟ ಸಂದೇಶ. ಸಿಲಿಗುರಿ ಕಾರಿಡಾರ್ ಅಥವಾ ಚಿಕನ್ ನೆಕ್ ಎಂದು ಕರೆಯಲ್ಪಡುವ ಮಾರ್ಗವು ಭಾರತದ ಜೀವನಾಡಿಯಂತಿದೆ. ಈ ಮಾರ್ಗದ ಭದ್ರತೆ ಮೇಲೆ ಯಾವುದೇ ರೀತಿಯ ಅಪಾಯ ಎದುರಾದರೆ ಅದು ದೇಶದ ಒಳನಾಡು ಸಂಪರ್ಕ, ಸೇನಾ ಚಲನವಲನ, ವ್ಯಾಪಾರ ಮತ್ತು ಜನಜೀವನದ ಮೇಲೆ ಭಾರೀ ಪರಿಣಾಮ ಬೀರುತ್ತದೆ. ಇದನ್ನು ಅರ್ಥಮಾಡಿಕೊಳ್ಳದೆ ಕೂಗಿ ಹೇಳುವ ಮಾತುಗಳು ವಾಸ್ತವದಲ್ಲಿ ಕೇವಲ ರಾಜಕೀಯ ನಾಟಕವಾಗುತ್ತದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ವೇದಿಕೆಗಳಲ್ಲಿ ಹೇಳುವ ಮಾತುಗಳಿಂದ ಭಾರತವನ್ನು ಭಯಪಡಿಸಬಹುದು ಎಂದು ಯಾರಾದರೂ ಭಾವಿಸಿದರೆ ಅದು ಅವರ ಅತಿದೊಡ್ಡ ತಪ್ಪು. ಭಾರತ ತಲೆ ತಗ್ಗಿಸಿ ಬದುಕುವ ರಾಷ್ಟ್ರವಲ್ಲ, ಅಗತ್ಯ ಬಂದಾಗ ತಲೆ ಎತ್ತಿ ಉತ್ತರ ನೀಡುವ ಶಕ್ತಿಯುಳ್ಳ ದೇಶ. ಆಸಾಂ ಮುಖ್ಯಮಂತ್ರಿ ಪ್ರತಿಕ್ರಿಯೆ ನೀಡಿರುವುದು ಇದೇ ಕಾರಣಕ್ಕಾಗಿ. ಇದು ಉತ್ತರ-ಪೂರ್ವ ಭಾರತದ ಜನರಿಗೆ ಧೈರ್ಯ ನೀಡುವ ಮಾತು ಕೂಡ. ನೀವು ಭಾರತದ ಭಾಗವೇ, ನಿಮ್ಮ ಭದ್ರತೆಗೆ ದೇಶ ಬದ್ಧವಾಗಿದೆ ಎಂಬ ಭರವಸೆಯನ್ನು ಈ ಹೇಳಿಕೆ ನೀಡುತ್ತದೆ. ಇತ್ತೀಚಿನ ವರ್ಷಗಳಲ್ಲಿ ಉತ್ತರ-ಪೂರ್ವ ಭಾರತದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ನಡೆದಿವೆ. ರಸ್ತೆ, ರೈಲು, ವಿಮಾನ ಸಂಪರ್ಕ ಹೆಚ್ಚಾಗಿದೆ. ವ್ಯಾಪಾರ ಮತ್ತು ಪ್ರವಾಸೋದ್ಯಮಕ್ಕೆ ಹೊಸ ಅವಕಾಶಗಳು ತೆರೆದಿವೆ. ಇಂತಹ ಸಂದರ್ಭದಲ್ಲಿ ಆ ಭಾಗದ ಭದ್ರತೆ ಮತ್ತು ಸ್ಥಿರತೆ ಅತ್ಯಂತ ಮುಖ್ಯ. ಯಾವುದೇ ಬಾಹ್ಯ ಒತ್ತಡ ಅಥವಾ ಬೆದರಿಕೆ ಈ ಪ್ರಗತಿಯನ್ನು ಹಿಂಜರಿಸಬಾರದು. ಭಾರತ ಶಾಂತಿಯನ್ನು ಬಯಸುವ ರಾಷ್ಟ್ರ, ಆದರೆ ಶಾಂತಿಯ ಹೆಸರಿನಲ್ಲಿ ತನ್ನ ಭೂಭಾಗ ಮತ್ತು ಏಕತೆಯನ್ನು ತ್ಯಾಗ ಮಾಡಲು ಸಿದ್ಧವಿಲ್ಲ. ಪಕ್ಕದ ರಾಷ್ಟ್ರಗಳೊಂದಿಗೆ ಸ್ನೇಹ, ಸಹಕಾರ ಮತ್ತು ಪರಸ್ಪರ ಗೌರವದ ಆಧಾರದ ಮೇಲೆ ಸಂಬಂಧ ಇರಬೇಕು ಎಂಬುದೇ ಭಾರತದ ನಿಲುವು. ಆದರೆ ಆ ಗೌರವಕ್ಕೆ ಧಕ್ಕೆ ಬಂದಾಗ ಮೌನವಾಗಿರುವುದು ಸಾಧ್ಯವಿಲ್ಲ.
ಆಸಾಂ ಮುಖ್ಯಮಂತ್ರಿ ಹೇಳಿಕೆಯ ಮೂಲಕ ಈ ನಿಲುವನ್ನು ಬಹಿರಂಗವಾಗಿ ಹೇಳಿದ್ದಾರೆ. ಇದು ಕೇವಲ ಒಂದು ರಾಜ್ಯದ ಮಾತಲ್ಲ, ರಾಷ್ಟ್ರದ ಧ್ವನಿಯಾಗಿದೆ. ಉತ್ತರ ಪೂರ್ವ ಭಾರತದ ಹೃದಯ ಭಾಗದಷ್ಟೇ ಮಹತ್ವದ್ದಾಗಿದೆ ಎಂಬ ಸಂದೇಶವನ್ನು ಪ್ರತಿಯೊಬ್ಬ ಭಾರತೀಯನೂ ಮನಗಂಡು ಒಗ್ಗಟ್ಟಾಗಿ ನಿಲ್ಲಬೇಕಾದ ಸಮಯ ಇದಾಗಿದೆ. ಇಂತಹ ವಿಚಾರಗಳಲ್ಲಿ ರಾಜಕೀಯ ಭೇದಭಾವ ಬದಿಗಿಟ್ಟು ದೇಶದ ಏಕತೆ ಮತ್ತು ಭದ್ರತೆಯ ಪರವಾಗಿ ನಿಲ್ಲುವುದೇ ನಿಜವಾದ ದೇಶಭಕ್ತಿ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ದೇಶದ ಮಹತ್ವದ ವಿಷಯಗಳ ಬಗ್ಗೆ ಇಂತಹ ವಿಶ್ಲೇಷಣೆಗಳನ್ನು ನೀವು ನಿರಂತರವಾಗಿ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡುವುದು ಮರೆಯಬೇಡಿ.